ನಮ್ಮನ್ನೊಬ್ರು ಅಷ್ಟು ಗೌರವ ಕೊಡ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದು ಸೆಕೆಂಡ್ ಇರ್ಬೇಕು ಅಂತ ಗೌರವನ ಪಡ್ಕೊಬೇಕು ಮೇಡಮ್, ಕೊಡಲ್ಲ ಯಾರು, ಪಡ್ಕೊಬೇಕು. ಮೊಸಳೆ ಕಣ್ಣೀರು ಯಾಮಾರ್ಬೇಡಿ, ಯಾರು ಯಾಮಾರ್ಬೇಡಿ. ಅಲ್ಲ, ಈ 50 ದಿನದಲ್ಲಿ ಎಷ್ಟು ಸಲ ಜಗಳ ಆಗಿರ್ಬೇಡ. ಅವಾಗ ಕಣ್ಣೀರು ಹಾಕ್ಬೇಕಾಗಿತ್ತು. ಏಕೆ ಅವಾಗ ಅನ್ನಿಸ್ಲಿಲ್ವಾ ನನ್ನ ಹತ್ರ ವರ್ಕೌಟ್ ಆಗುತ್ತೆ ಅಂತ? ಇವಾಗ ಅನ್ನಿಸ್ಬಿಡ್ತಾ? ಇವನ್ನ ಹಿಂಗೆ ವಾಪಸ್ ಮಾಡ್ತಾ ಹೋಗ್ತಿದ್ರೆ ನಾನು ಮನೆಯಿಂದ ಆಚೆ ಹೋಗ್ಬಿಡ್ತೀನಿ, ಇವಾಗ್ಲಾದ್ರೂ ಹೊಡೋಣ, ಹತ್ಬಿಟ್ರೆ ಎಲ್ಲ ಕರಗಿ ನೀರಾಗಿ ನನ್ನನ್ನ ಸೇವ್ ಮಾಡ್ತಾರೆ ಸುದೀಪ್ ಸರ್, ಇನ್ನೊಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಅಂತ ಅನ್ಸ್ತಾ ಇವಾಗ? ಬೇರೆಯವರೆಲ್ಲ 3 ಮಿನಿಟ್ ಬದುಕ್ತಾವ್ರೆ, ನೀವು ಮರ್ಯಾದೆ ಕೊಡಿ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೋ ಭೇದ ಭಾವ, ಎಲ್ಲರಿಗೂ ಒಂದೇ ಭೇದ ಭಾವ. ಅಂಡರ್ಸ್ಟ್ಯಾಂಡ್? ಏನಾದ್ರೂ ಆ ಅಮ್ಮನ ಕಣ್ಣೀರಿಗೆ ಬಿಗ್ ಬಾಸ್ ಆಗ್ಲಿ ಇಲ್ಲ ಸುದೀಪ್ ಸರ್ ಆಗ್ಲಿ ಆ ಅಮ್ಮನ ಪರ ಮಾತಾಡ್ಬಿಟ್ರೆ ನಿಮ್ಮಂಥ ಮೂರ್ಖರು ಬೇರೆ ಯಾರು ಇಲ್ಲ. ಓಹೋ, ಇವನ್ ಬೇರೆ ಬಂದ್ಬಿಟ್ಟ ಧನುಷಣ್ಣ, ವ್ಯಾಲ್ಯೂ ಇರೋರಿಗೆಲ್ಲ ಅಳ್ಬೇಡಿ ಅಂತ. ಸುದೀಪ್ ಸರ್ ಯಾವ್ದೊಂದು ಫಂಕ್ಷನ್ ಹೇಳಿದ್ರು, ಸುಮ್ಮನೆ ಯಾರು ಕಣ್ಣೀರ್ ಹಾಕ್ಬೇಡಿ ಅಂತ. ಅದನ್ನೇ ತಗೊಂಡ್ಬಂದ್ಬಿಟ್ಟು ಕಟ್ಟು ಪೇಸ್ಟ್ ಮಾಡಿ ಒಂಚೂರು ಮಸಾಲ ಹಾಕ್ಬಿಟ್ಟು ವ್ಯಾಲ್ಯೂ ಇರೋರಿಗೆ ಅಳ್ಬೇಡಿ ಅಂತ ಅಂದ ಧನುಷಣ್ಣ. ಯಾಕೆ ಇಷ್ಟ ದಿನ ಗಿಲ್ಲಿ ಅಂತ ಹೋಗ್ತಿದ್ದ, ನೆನ್ನೆ ಅವ್ನು ಬೆನ್ಮೇಲೆಲ್ಲ ಜಿಗ್ದ, ಅವಾಗ ಗೊತ್ತಾಗ್ಲಿಲ್ಲ ಅವ್ನಿಗೆ ವ್ಯಾಲ್ಯೂ ಇಲ್ಲ ಅಂತ. ಥೂ, ವ್ಯಾಲ್ಯೂ ಇಲ್ದಿರೋರು ಬೆನ್ಮೇಲೆಲ್ಲ ಹತ್ತಿಯಲ್ಲ ಬರು ನೀನು. ಮತ್ತೆ ಹೇಳ್ತಾ ಇದ್ದೀನಿ, ಆ ಅಮ್ಮನ ಕಣ್ಣೀರಿಗೆ ಕರಗ್ಬಿಟ್ಟು ಆ ಅಮ್ಮನ ಪರ ಯಾರಾದ್ರೂ ನಿಂತ್ಕೊಂಡ್ಬೇಕಲ್ಲ ಅಷ್ಟೇ. ಆಮೇಲೆ